ನಮಸ್ಕಾರ ಸ್ನೇಹಿತರೆ. ಮೈಸೂರು ಸಂಸ್ಥಾನ ಹಲವಾರು ಶಕ್ತಿಶಾಲಿ ರಾಜರುಗಳನ್ನ ಕಂಡಿದೆ, ಜನಪರ ಸಮಾಜಪರ ನಾಯಕರನ್ನ ನೋಡಿದೆ. ಅದೇ ರೀತಿ ಇಬ್ಬರು ಮಹಾನ್ ರಾಣಿಯರು ಕೂಡ ಮೈಸೂರು ಸಂಸ್ಥಾನದಲ್ಲಿ ಬಂದು ಹೋಗಿದ್ದಾರೆ. ಹಾಗಾದ್ರೆ ಆ ವೀರ ವನಿತೆಯರು ಯಾರು? ಮೈಸೂರು ಸಂಸ್ಥಾನ ಉಳಿಸಲು ಅವರು ಮಾಡಿದ್ದೇನು? ಮಹಾರಾಜರಿಗೆ ವಿಷ ಹಾಕಿ ಕೊಂದ್ರ ಹೈದರಲಿ. ಸಮಾಜಕ್ಕಾಗಿ ಆ ರಾಣಿಯರು ಮಾಡಿದ್ದಾದ್ರೂ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮೈಸೂರಿನ ಬೆಟ್ಟದ ಕೋಟೆ ಕುಟುಂಬದಲ್ಲಿ ಜನಿಸಿದವರು ಈ ಲಕ್ಷ್ಮೀ ಅಮ್ಮಣ್ಣಿ. ಇವರು ಮೈಸೂರಿನ ಇಮ್ಮಡಿ ಕೃಷ್ಣರಾಜ ಒಡೆಯರನ್ನ ಮದುವೆ ಆದ್ರು. ಅದು ಮೈಸೂರು ಸಂಸ್ಥಾನಕ್ಕೆ ತುಂಬಾ ಕಷ್ಟದ ದಿನಗಳಾಗಿದ್ವು. ಅಧಿಕಾರ ವಶಕ್ಕೆ ತಗೊಳ್ಳಲು ದಳವಾಯಿಗಳು ಹೈದರಲಿ ತುಂಬಾ ಟ್ರೈ ಮಾಡ್ತಿದ್ರು. ಮೈಸೂರಿನ ಒಂದೊಂದೇ ಪ್ರದೇಶಗಳು ಶತ್ರುಗಳ ವಶವಾಗೋಕೆ ಶುರುವಾಯಿತು. ಅದನ್ನ ವಾಪಸ್ ಪಡೆಯಲು ಇಮ್ಮಡಿ ಕೃಷ್ಣರಾಜ ಒಡೆಯರು ಎಷ್ಟೇ ಟ್ರೈ ಮಾಡಿದ್ರೂ ಸಕ್ಸಸ್ ಕಾಣಲಿಲ್ಲ. ಆಗ 1761ರಲ್ಲಿ ಹೈದರಲಿ ಅಧಿಕಾರವನ್ನ ಕಂಟ್ರೋಲ್ಗೆ ತಗೊಂಡ್ರು. ಒಡೆಯರು ಹೆಸರಿಗೆ ಮಾತ್ರ ಒಡೆಯರಾಗಿ ಉಳ್ಕೊಂಡ್ರು. 1766ರಲ್ಲಿ ಇಮ್ಮಡಿ ಕೃಷ್ಣರಾಜ ಒಡೆಯರು 37ನೇ ವರ್ಷಕ್ಕೆ ವಿಧಿವಶರಾದ್ರು. ಹಾಲಿನಲ್ಲಿ ವಿಷ ಹಾಕಿ ಹೈದರಲಿಯೇ ಇಮ್ಮಡಿ ಕೃಷ್ಣರಾಜ ಒಡೆಯರನ್ನ ಮುಗಿಸಿದ್ದು ಅಂತ ಕೂಡ ಕೆಲ ಇತಿಹಾಸಕಾರರು ಹೇಳ್ತಾರೆ. ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ 24ನೇ ವಯಸ್ಸಿಗೇನೆ ವಿಧವೆ ಆಗೋದ್ರು. ಇಮ್ಮಡಿ ಕೃಷ್ಣರಾಜರ ಮೊದಲ ಪತ್ನಿಗೆ ಇಬ್ಬರು ಮಕ್ಕಳಿದ್ದರು. ಅವರೇ ನಂಜರಾಜ ಒಡೆಯರ್ ಮತ್ತು ಬೆಟ್ಟದ ಚಾಮರಾಜ ಒಡೆಯರ್. 1766ರಿಂದ 1770ರವರೆಗೆ ನಂಜರಾಜ ಒಡೆಯರ್ ಅಧಿಕಾರ ನಡೆಸಿ ವಿಧಿವಶರಾದರು. ನಂತರ 1776ರವರೆಗೆ ಬೆಟ್ಟದ ಚಾಮರಾಜ ಒಡೆಯರ್ ಪಟ್ಟದಲ್ಲಿದ್ದು ನಂತರ ವಿಧಿವಶರಾದರು. ಹೈದರಲಿ ಸಂಪೂರ್ಣವಾಗಿ ಅಧಿಕಾರ ವಶಕ್ಕೆ ಪಡಿಬೋದು ಅನ್ನೋ ಭಯ ಲಕ್ಷ್ಮೀ ಅಮ್ಮಣ್ಣಿ ಅವರನ್ನ ಕಾಡ್ತಿತ್ತು. ಇದೇ ಟೈಮಲ್ಲಿ ಲಕ್ಷ್ಮೀ ಅಮ್ಮಣ್ಣಿ ಅವರನ್ನ ಗೃಹ ಬಂಧನದಲ್ಲಿಟ್ಬಿಟ್ಟ ಹೈದರಲಿ. ಈಕೆ ಜನಪರ ಕೆಲಸಗಳಿಂದ ತುಂಬಾ ಹೆಸರು ಮಾಡಿದ್ರು. ಇವರಿಗೆ ಏನಾದ್ರೂ ಮಾಡಿದ್ರೆ ಜನ ದಂಗೆ ಹೇಳ್ತಾರೆ ಅನ್ನೋ ಭಯದಿಂದ ತೊಂದರೆ ಕೊಡ್ಲಿಲ್ಲ. ಈ ವೇಳೆ ಸಂಸ್ಥಾನದ ಮೇಲಿನ ಹೈದರಲಿ ಕಂಟ್ರೋಲ್ ತಪ್ಪಿಸಲು ಹಲವಾರು ಬಾರಿ ಲಕ್ಷ್ಮೀ ಅಮ್ಮಣ್ಣಿ ಪ್ರಯತ್ನಿಸಿದ್ರು, ಸಾಧ್ಯವಾಗಲಿಲ್ಲ. 1782ರಲ್ಲಿ ಹೈದರಲಿ ಸಾವನ್ನಪ್ಪಿದಾಗ ಟಿಪ್ಪು ಅಧಿಕಾರ ಕಂಟ್ರೋಲ್ಗೆ ತಗೊಂಡ್ರು. ರಾಜಮಾತೆಯಾಗಿದ್ದ ಲಕ್ಷ್ಮೀ ಅಮ್ಮಣ್ಣಿ ಯಾವುದಕ್ಕೂ ಜಗ್ಲಿಲ್ಲ, ತಮ್ಮ ಟೈಮ್ಗಾಗಿ ಕಾಯ್ತಾ ಇದ್ರು. ಈ ನಡುವೆ ಬ್ರಿಟಿಷರ ಜೊತೆ ಹಲವು ಒಪ್ಪಂದಗಳನ್ನು ಕೂಡ ಮಾಡ್ಕೊಂಡಿದ್ರು. ತಮ್ಮ ರಾಜಕೀಯ ಚತುರತೆಯಿಂದ ಟಿಪ್ಪುವಿನಿಂದ ತಮ್ಮ ಪರಿವಾರವನ್ನ ಕಾಪಾಡಿಕೊಂಡ್ರು. 1999ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸಾವನ್ನಪ್ಪಿದಾಗ ಒಡೆಯರ ಕುಟುಂಬಕ್ಕೆ ಮತ್ತೆ ಅಧಿಕಾರ ಬಂತು. ಬ್ರಿಟಿಷರು ಈ ಹಿಂದೆ ಲಕ್ಷ್ಮೀ ಅಮ್ಮಣ್ಣಿ ಜೊತೆ ಮಾಡಿಕೊಂಡಿದ್ದ ಒಪ್ಪಂದದಂತೆ ಒಡೆಯರ ವಂಶಕ್ಕೆ ಅಧಿಕಾರ ಕೊಟ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರನ್ನು ಪಟ್ಟದಲ್ಲಿ ಕೂರಿಸಿದ್ರು. ಹೀಗೆ ಲಕ್ಷ್ಮೀ ಅಮ್ಮಣ್ಣಿ 24ನೇ ವಯಸ್ಸಿಗೆ ಪತಿಯನ್ನ ಕಳ್ಕೊಂಡ್ರು, ಜಗ್ಗದೆ ಯದುವಂಶವನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದ್ರು. ಇಷ್ಟೇ ಅಲ್ಲ, ಲಕ್ಷ್ಮೀ ಅಮ್ಮಣ್ಣಿ ಅವರಿಗೆ ಇದ್ದ ಸಾಮಾಜಿಕ ಕಳಕಳಿ ಬಗ್ಗೆನೂ ಇಲ್ಲಿ ಹೇಳಲೇಬೇಕು. ಇಡೀ ದೇಶದಲ್ಲಿ ಸಿಡುಬು ರೋಗ ಆವರಿಸಿತ್ತು. ಅಸಂಖ್ಯಾತ ಜನ ಪ್ರಾಣ ಬಿಡ್ತಿದ್ರು. ಆಗ ಬ್ರಿಟಿಷರು ಭಾರತಕ್ಕೆ ಲಸಿಕೆ ತಂದ್ರು. ಅದನ್ನು ಮೊದಲಿಗೆ ಮೈಸೂರಿಗೆ ತರಿಸಿಕೊಳ್ಳುವಲ್ಲಿ ಲಕ್ಷ್ಮೀ ಅಮ್ಮಣ್ಣಿ ಯಶಸ್ವಿಯಾದ್ರು. ಆದರೆ ಮೂಢನಂಬಿಕೆಯಲ್ಲಿ ಮುಳುಗಿದ್ದ ಜನ ಲಸಿಕೆ ಹಾಕಿಸಿಕೊಳ್ಳಲು ಹಿಂದೇಟು ಹಾಕಿದ್ರು. ಆಗ ಲಕ್ಷ್ಮೀ ಅಮ್ಮಣ್ಣಿ ತಮ್ಮ ಅರಮನೆ ಮುಂದೆ ಜನರನ್ನ ಸೇರಿಸಿ ಎಲ್ಲರ ಮುಂದೆಯೇ ರಾಜ ಪರಿವಾರದವರಿಗೆ ಲಸಿಕೆ ಹಾಕಿಸಿದ್ರು. ಇದರಿಂದ ಜನರಿಗೂ ನಂಬಿಕೆ ಬಂದು ಲಸಿಕೆ ತಗೊಳ್ಳಲು ಮುಂದೆ ಬಂದ್ರು. ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ. ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಸನ್ನಿಧಾನ 10ನೇ ಚಾಮರಾಜೇಂದ್ರ ಒಡೆಯರ ಪತ್ನಿ. 12ನೇ ವರ್ಷಕ್ಕೆ ಮದುವೆ ಆದ್ರು. ಆಗ ಒಡೆಯರಿಗೂ ಆಗಿದ್ದಿದ್ದು ಜಸ್ಟ್ 15 ವರ್ಷ ವಯಸ್ಸು. ಆದರೆ 1894ರಲ್ಲಿ ಕೋಲ್ಕತ್ತಾಗೆ ಹೋಗಿದ್ದ ಒಡೆಯರು ಅಕಾಲಿಕವಾಗಿ ವಿಧಿವಶರಾದ್ರು. ಆಗ 11 ವರ್ಷದ ನಾಲ್ವಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೇರಿದ್ರು. ರಾಜ ಪ್ರತಿನಿಧಿಯಾಗಿ 28 ವರ್ಷದ ವಾಣಿವಿಲಾಸ ಸನ್ನಿಧಾನ ಆಡಳಿತ ನಡೆಸಿದ್ರು. ಈ ನಡುವೆ ಅರಮನೆಗೆ ಬೆಂಕಿ ಬಿದ್ದು ಹೊಸ ಅರಮನೆ ಕಟ್ಟಿಸಲಾಯಿತು. ಏನೇ ಕಷ್ಟ ಬಂದ್ರೂ ಜಗ್ಗದೆ ಆಡಳಿತ ನಡೆಸಿದ್ರು ವಾಣಿವಿಲಾಸ ಸನ್ನಿಧಾನ.
1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ 18 ವರ್ಷ ಭರ್ತಿಯಾದಾಗ ಕಂಪ್ಲೀಟ್ ಅಧಿಕಾರ ಒಡೆಯರಿಗೆ ಬಂತು. ವಾಣಿವಿಲಾಸ ಸನ್ನಿಧಾನ ರಾಜಪ್ರತಿನಿಧಿ ಸ್ಥಾನದಿಂದ ಕೆಳಗಿಳಿದ್ರು. ಆದರೆ ರಾಜಮಾತೆಯಾಗಿ ಸಲಹೆ ಸೂಚನೆ ಕೊಡೋಕೆ ಶುರು ಮಾಡಿದ್ರು. ಮೈಸೂರು ಸಂಸ್ಥಾನ ಸುವರ್ಣಯುಗ ಕಂಡಿದ್ದು ಇವರ ಕಾಲದಲ್ಲೇ ಅಂತ ಹೇಳಬಹುದು. ಜನರಿಗೋಸ್ಕರ ಬದುಕಿದ ಮಹಾರಾಣಿ ಈ ವಾಣಿವಿಲಾಸ ಸನ್ನಿಧಾನ. KRS ಡ್ಯಾಮ್ ಕಟ್ಟುವಾಗ ದುಡ್ಡು ಸಾಕಾಗ್ಲಿಲ್ಲ ಅಂತ ರಾಣಿ ತಮ್ಮ ಒಡವೆ ಮಾರಿ ದುಡ್ಡು ಕೊಟ್ರು ಅಂತ ಹೇಳ್ತಾರೆ. ಅದು ಬೇರ್ಯಾರು ಅಲ್ಲ, ಇದೇ ವಾಣಿವಿಲಾಸ ಸನ್ನಿಧಾನ. ವಾಣಿವಿಲಾಸ ಸಾಗರ ಡ್ಯಾಮ್ ಕಟ್ಟಲು ಕೂಡ ಕೊಡುಗೆ ಕೊಟ್ಟಿದ್ರು. ದೇಶದಲ್ಲೇ ಮೊದಲು ಎನ್ನುವಂತ ವಿಕ್ಟೋರಿಯಾ ಆಸ್ಪತ್ರೆ ಕಟ್ಟಿಸಿ ಜನರಿಗೆ ಫ್ರೀ ಟ್ರೀಟ್ಮೆಂಟ್ ಸಿಗುವಂತೆ ಮಾಡಿದ್ರು. ವಾಣಿವಿಲಾಸ ವಾಟರ್ ವರ್ಕ್ಸ್ ಮೂಲಕ ಮನೆ ಮನೆಗೆ ನೀರು ತಲುಪಿಸಿದ್ರು. ಹೆಣ್ಮಕ್ಕಳ ಶಿಕ್ಷಣಕ್ಕಾಗಿ ಮಹಾರಾಣಿ ಕಾಲೇಜುಗಳನ್ನು ಸ್ಥಾಪಿಸಿದ್ರು. ಇವರ ಕೆಲಸಗಳಿಗೆ, ನಾಯಕತ್ವಕ್ಕೆ ಬ್ರಿಟಿಷರು ಕ್ರೌನ್ ಆಫ್ ಇಂಡಿಯಾ ಅನ್ನೋ ಗೌರವ ಕೊಟ್ಟಿದ್ದಾರೆ. ಒಟ್ನಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಏನೇ ಸಾಧನೆ ಮಾಡಿದ್ರೂ ಅದರ ಹಿಂದೆ ನಿಂತು ಮಾರ್ಗದರ್ಶನ ನೀಡಿದ್ದು ಇದೇ ತಾಯಿ. ಆದ್ರೆ ಇತಿಹಾಸಕಾರರು ಈ ಬಗ್ಗೆ ಬೆಳಕು ಚೆಲ್ಲಲಿಲ್ಲ ಅಷ್ಟೇ. ಗೌರವ ಉಳಿಸಿದ ಹಾಲಿ ರಾಣಿಯರು. ಇತ್ತೀಚೆಗಿನ ರಾಣಿಯರನ್ನ ನೋಡಿದ್ರೆ ಶ್ರೀಕಂಠದತ್ತ ಒಡೆಯರ್ ಪತ್ನಿ ಪ್ರಮೋದಾದೇವಿ. ಇವರು ಕೂಡ ಮೈಸೂರು ರಾಣಿಯಾಗಿ ಗೌರವ ಕಾಪಾಡಿದ್ರು. ಆದ್ರೆ ದಂಪತಿಗೆ ಮಕ್ಕಳಿರ್ಲಿಲ್ಲ. 2013ರಲ್ಲಿ ಶ್ರೀಕಂಠದತ್ತ ಒಡೆಯರ್ ವಿಧಿವಶರಾದ್ರು. ಆಗ ಜವಾಬ್ದಾರಿ ಮರೆಯದ ಪ್ರಮೋದಾದೇವಿ ದತ್ತು ಪಡೆಯಲು ನಿರ್ಧರಿಸಿದ್ರು. ಅದರಂತೆ ಯದುವೀರ್ ಒಡೆಯರನ್ನ ದತ್ತು ತೆಗೆದುಕೊಂಡ್ರು. ಯದುವೀರ್ ಒಡೆಯರೂ ಆದ್ರು. ರಾಜಮಾತೆಯಾಗಿ ಜೊತೆಗಿದ್ದು ಯದುವೀರ್ಗೆ ಮಾರ್ಗದರ್ಶನ ನೀಡಿದ್ರು. ಇನ್ನು ಈಗ ಮಹಾರಾಣಿಯಾಗಿರೋ ತ್ರಿಷಿಕಾ ಕುಮಾರಿ ಕೂಡ ಒಡೆಯರ ಕುಟುಂಬದ ಪರಂಪರೆ ಮುಂದುವರಿಸಿದ್ದಾರೆ. ಸರಳವಾಗಿ ಬದುಕೋ ಮೂಲಕ ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಫ್ರೆಂಡ್ಸ್, ಇದು ಮೈಸೂರು ಒಡೆಯರ ವಂಶ ಕಾಪಾಡಿದ ಮೈಸೂರಿನ ರಾಣಿಯರ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.